ಏನು ಯೋಚನೆ ಮಾಡಬೇಡಿ, ನೀವು ನಾನೇ ನಿಮ್ಮ ಮಗನಾಗಿ ಬಂದು ಜನಿಸ್ತೀನಿ ಅಂತ ಹೇಳ್ತಾರೆ. ಇವರಿಗೆ ತುಂಬ ಸಂತೋಷ. ಕೊನೆಗೂ ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ದ ಅಂತ ಅವರು ತಮ್ಮ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ತಮ್ಮ ಊರಿಗೆ ವಾಪಸ್ಸಾಗ್ತಾರೆ. ಸ್ವಲ್ಪ ಸಮಯ ಕಳೆಯುತ್ತೆ. ನಂತರ ಈ ಉಡಯನಂಗಯ್ಯ ಗರ್ಭಿಣಿ ಆಗ್ತಾರೆ. ಅವರಿಗೆ ಒಂದು ಮಗು ಜನಿಸುತ್ತೆ. ಜನಿಸಿದಂಥ ಆ ಮಗು ಏನಿದೆ, ಆ ಮಗು ಕಣ್ ತೆರೆದು ನೋಡೋದೇ ಇಲ್ಲ, ಅಳೋದೂ ಇಲ್ಲ, ಹಾಲು ಕುಡಿಯಲ್ಲ, ಮಲಮೂತ್ರ ವಿಸರ್ಜನೆ ಏನೂ ಮಾಡ್ತಾರಲ್ಲ. ಈ ರೀತಿ ಒಂದು ವಿಚಿತ್ರವಾದ ಮಗು ಜನಿಸುತ್ತೆ ಅವರಿಗೆ. ಇದನ್ನು ಗಮನಿಸಿದಂತಹ ಈ ಪೋಷಕರು, ಅಂದರೆ ಕಾರ್ಯರ್ ಹಾಗೂ ಉಡಯನಂಗಯ್ಯರ್, ಅವರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಇಷ್ಟು ವರ್ಷಗಳ ನಂತರ ನಮಗೆ ದೇವರ ಕೃಪೆಯಿಂದ ಒಂದು ಮಗು ಜನಿಸ್ತು, ಆದರೆ ಈ ಮಗು ಇಷ್ಟೊಂದು ವಿಚಿತ್ರವಾಗಿದೆಯಲ್ಲ ಅಂತ. ಅಳೋದಿಲ್ಲ, ಹಾಲು ಕುಡಿಯೋದಿಲ್ಲ, ಮಲಮೂತ್ರ ವಿಸರ್ಜನೆ ಮಾಡೋದಿಲ್ಲ, ಆದರೆ ಮಗು ಆರೋಗ್ಯವಾಗಿಯೇ ಇದೆ. ಮಗು ಜನಿಸಿ 12 ದಿನಗಳ ನಂತರ ಈ ದಂಪತಿಗಳು ಆ ಮಗುವಿಗೆ ಸ್ನಾನ ಮಾಡಿಸಿ ಆ ಮಗುವನ್ನು ಅವರ ಊರಿನಲ್ಲಿ, ಅಂದರೆ ತಿರುಕುರುಹೂರ್ ಅಥವಾ ಆಳ್ವಾರ್ ತಿರುನಗರಿಯಲ್ಲಿರುವಂತಹ ವಿಷ್ಣುವಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ದೇವಾಲಯದಲ್ಲಿರುವ ದೇವರ ಹೆಸರು ಆದಿನಾಥ ಅಂತ. ಆ ದೇವರ ಮುಂದೆ ಈ ಮಗುವನ್ನು ಇಟ್ಟು ಅವರು ದೇವರಲ್ಲಿ ಬೇಡ್ಕೊಳ್ತಾರೆ. ದೇವರೇ, ನಮ್ಮಿಂದ ಏನಾದರೂ ಅಪಚಾರ ಆಗಿದ್ದರೆ ಅದನ್ನು ಕ್ಷಮಿಸಿ, ಈ ಮಗುವಿಗೆ ನಿನ್ನ ಕೃಪಾಕಟಾಕ್ಷವನ್ನು ತೋರಿಸಿ, ಎಲ್ಲ ಮಗುವಿನಂತೆ ಈ ಮಗುನೂ ಆಗಲಿ ಅಂತ ಆಶೀರ್ವಾದ ಮಾಡುವಂಥ ದೇವರಲ್ಲಿ ಅವರು ಕೇಳ್ಕೊಳ್ತಾರೆ. ದೇವರಲ್ಲಿ ಬೇಡ್ಕೊಂಡ ನಂತರ ಅವ್ರೇನು ಮಾಡ್ತಾರೆ ಅಂದರೆ ಆ ಮಗುವಿಗೆ ಮಾರನ್ ಅಂತ ಹೆಸರಿಡ್ತಾರೆ. ಮಾರನ್ ಅಂದರೆ ಭಿನ್ನವಾಗಿರುವುದು ಅಂತ. ಮಗು ಬೇರೆ ಮಗುವಿನ ರೀತಿ ಇಲ್ಲದೆ ಭಿನ್ನವಾಗಿದೆ ಅಂತ ಮಾರನ್ ಅಂತ ಹೆಸರಿಡ್ತಾರೆ. ಹೆಸರಿಟ್ಟ ನಂತರ ಇವ್ರು ಏನು ಮಾಡ್ತಾರಂದರೆ, ಇದು ದೇವರ ಮಗು, ಇದು ನಮ್ಮ ಮಗು ಅಲ್ಲ, ಆದ್ದರಿಂದ ಈ ಮಗು ಇಲ್ಲೇ ಇರಲಿ ಅಂತ ಅವ್ರು ಏನು ಮಾಡ್ತಾರಂದರೆ, ಆ ದೇವಸ್ಥಾನದ ಆವರಣದಲ್ಲಿರುವಂತಹ ಒಂದು ಹುಣಸೆ ಮರ, ಆ ಹುಣಸೆ ಮರಕ್ಕೆ ಒಂದು ತೊಟ್ಟಿಲನ್ನು ಕಟ್ಟಿ ಆ ತೊಟ್ಟಿಲಲ್ಲಿ ಈ ಮಗುವನ್ನು ಇಟ್ಟು ಹೊರಟೋಗ್ತಾರೆ. ಅವರು ದಿನ ಬಂದು ಆ ಮಗುನ ನೋಡ್ತಾ ಇರ್ತಾರೆ. ಮಗು ಕಣ್ಣು ತೆರೆಯೋದೇ ಇಲ್ಲ, ಅಳೋದಿಲ್ಲ, ಆದರೆ ಆರೋಗ್ಯವಾಗಿಯೇ ಬೆಳೀತಾ ಬರುತ್ತೆ. ಹೀಗೆ ದಿನಗಳು ಕಳೆಯುತ್ತೆ. ಮಗು ದೊಡ್ಡದಾಗ್ತಾ ಹೋಗುತ್ತೆ. ಒಂದು ದಿನ ಏನಾಗುತ್ತಂದರೆ, ಆ ಮಗು ಆ ತೊಟ್ಟಿಲಿನಿಂದ ಇಳಿದು ಬಂದು ಆ ಹುಣಸೆ ಮರದ ಕೆಳಗಡೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳುತ್ತೆ. ಆ ಮಗುನೇ ಮುಂದೆ ನಮ್ಮಾಳ್ವಾರಾದರು. ಹೀಗೆ